ಕಲಾವಿದರ ಮೇಲೆ ಇದ್ದಾರೆ, ಅವ್ರ ಮೇಲೆ ಈ ತರದ ಹೇಳಿಕೆ ಒಳ್ಳೇದಲ್ಲ. ಭಾಷೆ ಒಳ್ಳೇದಲ್ಲ, ನಿಮ್ ಹೃದಯ ಒಳ್ಳೇದಿರ್ಬೋದು, ಆದ್ರೆ ಭಾಷೆ ಒಳ್ಳೇದಲ್ಲ. ನೆಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ ಅಂದ್ರೆ ಬಹಳ ರಾಂಗ್ ಮೆಸೇಜ್ ಹೋಗ್ತೈತೆ, ಲಾಂಗ್ ಪೀರಿಯಡ್ಗೆ ಉಳ್ಕೊಂಡ್ಬಿಡ್ತದೆ. ನೋಡು ನಿಮ್ ಫ್ರೆಂಡ್ ಹೇಳ್ತಾ ಇದ್ದಾರೆ ನೋಡಿ ಸರ್, ಇಂಥ ಭಾಷೆಗಳು ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕದ ಬಗ್ಗೆ ಮಾತಾಡಿ. ಅದರಿಂದ ಇಲ್ಲಿ ಕರ್ನಾಟಕದ ಭಾಷೆ ಯಾವತ್ತು ನಾವು ಕೇಳಿ. ಆಯ್ತು, ನಾನೇನ್ ಹೇಳಿದೆ? ನಾನೇನ್ ಹೇಳಿದ್ದೀನಿ ಹೇಳಿ? ಯಾವ್ದೋ ಗಂಡು ಅಂತ ತಾಕತ್ತಿದ್ರೆ ಕೆಲಸ ಮಾಡಿ ತೋರಿಸಿ ಅಂತ ಹೇಳಿದ್ದು. ಆಯ್ತು, ತಾಕತ್ತಿದ್ರೆ ಗಂಡಸಾಗಿದ್ರೆ ಕೆಲಸ ಮಾಡಿ ತೋರಿಸಿ ಅಂದೆ. ಒಂದು ಆಫೀಸ್ ಮಾಡಕ್ಕಲ್ಲ ನಿನ್ ಕೈಲಿ ಮಾತಾಡ್ಬೇಡ. ಯಾವ ಆಫೀಸ್ ಮಾಡಕ್ಕಾಗಿಲ್ಲ? ಪಾರ್ಟಿ ಆಫೀಸ್ ಮಾಡಕ್ಕಲ್ಲ. ಯಾವ ಪಾರ್ಟಿ ಆಫೀಸ್? ನಮ್ಮ ಇಡೀ ಜಿಲ್ಲೆಯಲ್ಲಿ ಇವತ್ತು ನೀವೇನ್ ಕೆಲಸ ಮಾಡಿದ್ದೀರಾ, ನಾನೇನ್ ಮಾಡಿದ್ದೀರಾ ಬೇಕಾದ್ರೆ ಮಾತಾಡೋಣ ಸರ್. ಆಯ್ತು, ಮತ್ತೆ ಮಾತಾಡೋಣ. ರಾಜೀವ್ ಗಾಂಧಿ ಯೂನಿವರ್ಸಿಟಿನಿಂದ ಹಿಡಿದಾಗ್ಲಿ ಒಂದು ರಾಮನಗರದಲ್ಲಿ ಒಂದು ಕ್ಯಾಂಪಸ್ ಇರಲಿಲ್ಲ. ಅಲ್ಲಿ PG ಸೆಂಟರ್ ಯಾವ ಪರಿಸ್ಥಿತಿನಲ್ಲಿದೆ ಅಂತ ನಿಮ್ಗೆ ಗೊತ್ತಿತ್ತು. ಇವತ್ತು ಆಸ್ಪತ್ರೆ ಯಾವ ಪರಿಸ್ಥಿತಿಗೆ, ಒಂದು ICU ಇರಲಿಲ್ಲ ಅಂತ ಗೊತ್ತು. ಮುಗಿಸ್ಲಿ ಸನ್ಮಾನ್ಯ ಅಧ್ಯಕ್ಷರೇ, ನಮಗೇನು ಅಭ್ಯಂತರ ಯಾಕೋ ಅಶ್ವಥ್ ನಾರಾಯಣ ಅವರಿಗೆ ಅಶೋಕ ಸನ್ಮಾನ್ಯ ಅಧ್ಯಕ್ಷರೇ ಸಮಾಧಾನ ನಾನು ಮುಗಿಸ್ತಾ ಇದ್ದೀನಿ. ಮ್ಯಾಕ್ಸಿಮಮ್ ಇಂಟರ್ಫಿಯರೆನ್ಸ್ ನೀವೇ ಆಗಿರೋದು. ಮಾತಾಡ್ತಾ ಇದ್ದಾರೆ ಸರ್ಕಾರ. ನನ್ನ ಸರ್ಕಾರವು ರಾಜ್ಯದ ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಸೇರಿದಂತೆ ಸಮಗ್ರ ಅಭಿವೃದ್ಧಿ ಮಾಡ್ತೀರಿ, ಸಂವಿಧಾನದ ಆಶಯಗಳಿಗೆ ಪೂರಕವಾಗಿ ನಾವು ಕೆಲಸ ಮಾಡ್ತೀರಿ, ಈ ತರದ ಭಾವನೆಗಳಿಂದ ಹೇಳಿದ್ರು. ಇವತ್ತು ಆ ತರದ ಭಾವನೆ ಮಾಡುವಂತ ಒಂದೇ ಒಂದು ಕೆಲಸನೂ ಕೂಡ ಈ ಸರ್ಕಾರದಲ್ಲಿ ಆಗಿಲ್ಲ. ಯಾಕೆ ಹೇಳ್ತೀನಿ ಅಂದ್ರೆ, ಈ ಸರ್ಕಾರದಲ್ಲಿ ನಾವಲ್ಲ, ಆ ಹಿಂದೆ ಇರುವಂಥವರೇ ಬಹಳಷ್ಟು ಜನ ವಿರೋಧಿಗಳು. ಪ್ರತಿದಿನ ಕೆಲವರು ತೆಗೀರಿ ಅಂತಾರೆ, ಕೆಲವರು ಇರ್ಲಿ ಅಂತಾರೆ, ಕೆಲವರು ಬೇಗ 2.5 ವರ್ಷ ಮುಗಿದ್ರೆ ನಮ್ದು ಸೀಟ್ ಬರ್ತೈತೆ ಅಂತ ಬಹಳ ಜನ ಕಾದ್ಕೊಂಡಿದ್ದಾರೆ. 2.5 ವರ್ಷ ಬದಲಾವಣೆ ನಮ್ದು ಅಂತ. ಈ ಗೊಂದಲದಲ್ಲಿ ಏನಾಗ್ತಿದೆ, ಆಡಳಿತ ವ್ಯವಸ್ಥೆನೇ ಕುಸಿತೋಗಿದೆ, ಯಾರು ಕೆಲಸ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತು ನಾನು ಹೇಳ್ದಲ್ಲ, ಸಮಾಜ ಕಲ್ಯಾಣ ಇಲಾಖೆದು 39% ಅಚೀವ್ಮೆಂಟ್. ಏನ್ ಮಾಡ್ತೀರಾ ಸಮಾಜ ಕಲ್ಯಾಣ ಸಚಿವರನ್ನ? 39% ಅಚೀವ್ಮೆಂಟ್. ಎಲ್ಲ ದೊಡ್ಡ ಮಾತುಗಳು ಹೇಳ್ತೀರಾ. ಅಂಬೇಡ್ಕರ್, ಸಂವಿಧಾನ ಅಂತ ಹೇಳ್ತೀರಾ. ಆ ಸಂವಿಧಾನ ಅಂತ ಹೇಳುವಂತ ಒಬ್ಬ ಆ ಸಮುದಾಯಕ್ಕೆ ನೀವು 39% ಅಚೀವ್ಮೆಂಟ್ ಕೊಟ್ಟಿದ್ದೀರಲ್ಲ 100ಕ್ಕೆ. ನಿಮ್ಮ ಸರ್ಕಾರಕ್ಕೆ ಏನು ಚೀಮಾರಿ ಹಾಕ್ಬೇಕಾ? ಏನ್ ಮಾಡ್ಬೇಕು?